ಪತಿಯ ಶರಣಾರ್ಥಿಯನ್ನು ಸಲ್ಲಿಸಿ ಪ್ರತಿ ದಿವಸವೂ ಎಡಬಿಡದೆ ಮಹಾತ್ಮರ ಚರಿತ್ರೆಯಲ್ಲಿ ಶ್ರವಣ ಭಾಗಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಸದ್ಭಕ್ತರಿಗೂ ತಮ್ಮೆಲ್ಲರಿಗೂ ಶರಣೋ ಶಿವಶರಣಾರ್ಥಿಗಳು. ನಮ್ಮೆಲ್ಲರ ಜೀವನದಲ್ಲಿ ಪರಮ ಗುರಿಯನ್ನು ಮುಟ್ಟಬೇಕು. ಆದ್ರೆ ನಮಗೆ ಮೊದಲ ಏನು ಬೇಕು ಅಂತಂದ್ರೆ ಗುರುಗಳು ಬೇಕು ಅಲ್ಲ. ಗುರು ಇಲ್ಲದೆ ಏನೂ ಸಾಧನೆ ಮಾಡಕ್ಕಾಗುವುದಿಲ್ಲ. ಪ್ರತಿಯೊಬ್ಬರಿಗೆಲ್ಲರಿಗೂ ಗುರುವಿನ ಮಾರ್ಗದರ್ಶನ, ಗುರುಗಳ ಕೃಪೆ, ಗುರುಗಳ ಅಂತಃಕರಣ, ಗುರುಗಳ ಆಶೀರ್ವಾದ ನಾವೆಲ್ಲರೂ ಸುಪುತ್ರರಾದಾಗಲೇ ಮಾತ್ರ ಇದೆಲ್ಲ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಅಲ್ಲ. ಹಾಗೆ ಗುರು ಬೇಕು ಅಲ್ಲ. ಗುರು ಇರಲಿಲ್ಲ ಅಂತಂದ್ರೆ ಅಂಥ ಗುರುವಿನ ಮಕ್ಕಳು ನಾವು ಆಗದೇ ಇದ್ರೆ ಈ ಭವದಲ್ಲಿ ನಾವೆಲ್ಲರೂ ಭವಿಗಳಾಗ್ತೀವಿ ಅಂತೆ. ಭವಿಗಳಾಗಬಾರದು. ನಾವೆಲ್ಲರೂ ಪರಮಾತ್ಮನ ದಿವ್ಯ ದರ್ಶನವನ್ನು ಪಡೆದುಕೊಳ್ಳಬೇಕು. ಪರಮಾತ್ಮನ ಇರುವಿಕೆಯನ್ನು ನಾವೆಲ್ಲರೂ ಅದನ್ನು ಅರಿಬೇಕು ಆಗಿತ್ತು. ಅಂದ್ರೆ ಅಂತ ಒಂದು ಪರಶಿವನ ಬಗ್ಗೆ ತಿಳಿಸಿಕೊಡತಕ್ಕಂಥ ಮಹಾಕರುಣಾನಿಧಿಯಾಗಿರ್ತಕ್ಕಂಥ ಯಾರು ಅಂತಂದ್ರೆ ಗುರು ಅಲ್ಲ. ಹಾಗಾಗಿ ಅಂಥ ಗುರುಗಳನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕು ಅಲ್ಲ. ಗುರುಗಳನ್ನು ಪಡೆದುಕೊಳ್ಳಬೇಕು. ಆದರೆ ನಮಗೆ ಏನಿರಬೇಕು ಅಂತಂದ್ರೆ ಉತ್ಸಾಹ ಇರಬೇಕು. ಅಂಥ ಗುರುವಿನಲ್ಲಿ ನಾವೆಲ್ಲರೂ ಸ್ಥಿರವಾಗಿ ನಡೆದುಕೊಳ್ಳಬೇಕು. ಹಾಗಾಗಿ ಅಂಥ ಗುರುವಿನ ಮಗನಾಗಬೇಕು ಎನ್ನುವಂತ ಒಳ್ಳೆಯ ವಿಚಾರಗಳನ್ನು ಮಹಾತಾಯಿಯಾಗಿರ್ತಕ್ಕಂಥ ಮಡಿಯಮ್ಮ ಶರಣಬಸವೇಶ್ವರನಿಗೆ ಹೇಳ್ತಾ ಇರಬೇಕು. ಆದರೆ ಶರಣಬಸವನು ಕೂಡ ಅದೇ ಆತುರತೆಯಲ್ಲಿ ಇದ್ದ. ನಾನು ಗುರುಪುತ್ರನಾಗಬೇಕು, ನಾನು ಗುರುದೀಕ್ಷೆಯನ್ನು ಪಡೆದುಕೊಳ್ಳಬೇಕು, ನಾನು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಅತ್ಯುತ್ತಮ ಶ್ರೇಷ್ಠ ಶರಣನಾಗಿ ಬೆಳಗಬೇಕು ಎನ್ನುವಂತ ಆಸೆ, ಇಚ್ಛೆ, ಹಂಬಲ ಯಾರಲ್ಲಿ ಇತ್ತು ಅಂದ್ರೆ ಅಪಾರದಲ್ಲಿರ್ತಕ್ಕಂಥ ಶರಣಬಸವೇಶ್ವರನಲ್ಲಿ ಇತ್ತು. ಈಗೆಲ್ಲ ಆತನ ಸಂಕಲ್ಪಗಳು ಬಹಳ ಅದ್ಭುತವಾಗಿ ಇದ್ದವು. ಅವಾಗ ಮನೆಯೊಳಗ ತಾಯಿ ತಂದೆ ಹೇಳ್ತಾರೆ, ಅದಕ್ಕೆ ಯಾಕೆ ಚಿಂತೆ ಮಾಡೋದಪ್ಪ, ನಮ್ಮ ಮನೆಯ ಗುರುಗಳಾಗಿರ್ತಕ್ಕಂಥ ಕನಕೇರಿ ಮರಳರಾದ ಗುರುಗಳದಾರ, ಆ ಗುರುಗಳಲ್ಲಿ ನಿನ್ನನ್ನು ಹೋಗಿ ಬಿಟ್ಟು ಬರ್ತೀವಿ ಅವರ ಶ್ರೀಮಠದಲ್ಲಿ ಅಂದಿರುವಾಗ, ಆಗಲೇ ಯಾರು ಬೇಡ ಅಂತಾರ ಅಂದಿರುವಾಗ ಶರಣಬಸವೇಶ್ವರ 12 ವರ್ಷದವರಾಗಿರ್ತಕ್ಕಂಥ ಶರಣಬಸವನ ಎಂಥ ಒಂದು ಹಂಬಲ ಇತ್ತು ಅಂದ್ರೆ ಆಧ್ಯಾತ್ಮದಲ್ಲಿ ಆತನಿಗೆ ಪಡೆದುಕೊಳ್ಳಬೇಕು ಅನ್ನುವಂಥ ಒಂದು ಆಸಕ್ತಿ ಆತನಲ್ಲಿ ಎಷ್ಟು ಅದು ಕೇರಿತಿತ್ತು ಅಂತಂದ್ರೆ, ನಾವು ಲಿಂಗಾಯತನಿಗೋಬೇಕು, ನನ್ನ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಆ ಧರ್ಮದ ಎಲ್ಲ ವಿಚಾರಗಳನ್ನು ನಾನು ತಿಳಿದುಕೊಳ್ಳಬೇಕು ಎನ್ನುವಂತ ಆತನಲ್ಲಿ ಒಂದು ಉತ್ಸುಕತೆಯನ್ನು ಇರುವುದನ್ನು ನೋಡಿದ್ರೆ ಎಲ್ಲರೂ ಬೆಳಗಾದರು ಮನೆಯೊಳಗ. ಈಗೆಲ್ಲ ಇದ್ದಿರುವಾಗ ಒಂದು ದಿವಸ ಮನೆಯೊಳಗ ಅವ್ವ ಅಪ್ಪ ಎಲ್ಲರೂ ಕೂಡಿಕೊಂಡು ಆತನಿಗೆ ಒಳ್ಳೆಯ ಒಂದು ಶುಭ ಮುಹೂರ್ತದೊಳಗೆ ಗುರುಗಳಲ್ಲಿ ಹೋಗಿ ಕಳಿಸಿಕೊಡ್ಬೇಕು ಅಂತ ಅವರೆಲ್ಲ ಮಾತಾಡಿಕೊಂಡಿರುವಾಗ ತಯಾರಿಯಾಗಿ ಎಲ್ಲಿಗೆ ಬಂದರು ಅಂದ್ರೆ ಶರಣಬಸವನ ಕರ್ಕೊಂಡು ಕಲಿಕೇರಿ ಮಠಕ್ಕೆ ಮರಳಾನಾಥರ ಗುರುಗಳ ಸನ್ನಿಧಾನಕ್ಕೆ ಬಂದಿರುವಾಗ, ಅಪ್ಪ ಗುರುಗಳೇ ತಮ್ಮ ಪಾದಕ್ಕೆ ಶರಣಾರ್ಥಿ ಪರ ಅಂದಿರುವಾಗ, ಶರಣಾರ್ಥಪ್ಪ ಬರ್ರಿ ಬರ್ರಿ, ಯಾವಾಗ ಬಂದ್ರಿ? ಈಗ ಬಂದ್ರೇನ ಬರ್ರಿ,
ಮುಖ ತೊಳ್ಕೊಳ್ರಿ, ಕಣ್ತುಂಬ ವಿಭೂತಿ ಹಚ್ಕೊಳ್ರಿ ಅಂದ್ರೆ ಇವಾಗ ಹೋಗಿ ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಗುರುಗಳ ಪಾದಕ್ಕೆ ಬಿದ್ದು ಸಾಷ್ಟಾಂಗ ಹಾಕಿರುವಾಗ ಅವಾಗ ಆದಾಯನವ್ರು ಹೇಳ್ತಾರ, ಅಪ್ಪವ್ರೇ ನನ್ನ ಮಗ ಶರಣಬಸವ ಅಂತೇಳಿ ಹೆಸರು, ಇವರಿಗೆ 12 ವರ್ಷ ತುಂಬೈತಿ, ನಿಮ್ಮ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ, ನಿಮ್ಮ ಕೃಪಾ ಪಡ್ಕೋಬೇಕು ಅಂತ ಹೇಳಿ ಏನು ಮನೆಯೊಳಗ ಎಷ್ಟು ಬಹಳ ಆತುರತೆಯಿಂದ ಕೇಳ್ತಿದ್ದಂದ್ರ ಪ್ರತಿನಿತ್ಯ ಮನೆಯೊಳಗ ನಾನು ಲಿಂಗ ಕಟ್ಕೋಬೇಕು, ನಾ ಗುರುಗಳ ಸೇವಾ ಮಾಡಬೇಕು, ನಾನು ಲಿಂಗ ಕಟ್ಕೋಬೇಕು, ಗುರುಗಳ ಸೇವಾ ಮಾಡಬೇಕು ಅಂತ ಏನು ಮನೆಯೊಳಗ ಬಹಳ ಹೇಳಕತ್ತಿದ್ದ. ಅದಕ್ಕೆ ತಮ್ಮ ಮಟ್ಟಕ್ಕೆ ಕರ್ಕೊಂಡ್ ಬಂದಿದ್ರಿ ಅಪ್ಪವ್ರ. ಇಂದಿನಿಂದ ಇವತ್ತು ತಮ್ಮ ಮಗ, ನಿಮ್ಮ ಮಗ ರೀ ಅಪ್ಪವ್ರವ, ನಮ್ಮ ಮಗ ಅಲ್ಲ. ಇವನಿಗೆ ಆಧ್ಯಾತ್ಮದ ಜ್ಞಾನದ ಬೋಧನೆಯನ್ನು ಕೊಟ್ಟು ಅದ್ರ ಜೊತೆಗೆ ಇವನನ್ನು ಲಿಂಗ ಕಟ್ಟಿ ಉದ್ಧಾರ ಮಾಡ್ರಿ ಅಪ್ಪವ್ರ ನೀವು ಅಂತ ಯಾವಾಗ ಆದಾಯನವರು ಬಂದು ಅವರಿಗೆ ಯಾರಿಗೆ ಮರಳಾರಾಧ್ಯ ಗುರುಗಳಿಗೆ ಹೇಳಿರುವಂತ ಸಂದರ್ಭದೊಳಗ ಅವಾಗ ಮರಳಾರಾಧ್ಯ ಗುರುಗಳು ಹೇಳ್ತಾರ, ಶರಣಬಸವ ಏನು ಮಠದೊಳಗೆ ಇರ್ತೀಯ ನೋಡಪ್ಪ, ಮತ್ತ ನೀ ಎಲ್ಲ ಗುರುವಿನ ಮಗ ಆಗ್ಬೇಕಾಗಿತ್ತು ಅಂದ್ರೆ, ಗುರುಪುತ್ರನ ಆಗ್ಬೇಕಾಗಿತ್ತು ಅಂದ್ರೆ, ಗುರು ದೀಕ್ಷೆ ತೆಗೆದುಕೊಳ್ಬೇಕಾಗಿತ್ತು ಅಂದ್ರೆ, ಗುರುಗಳ ಕೃಪಾಶೀರ್ವಾದ ಆಗ್ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಗುರುಸೇವೆ ಮಾಡ್ಬೇಕಾಗ್ತದೋ. ಸ್ವಲ್ಪ ಬಹಳ ಕಠಿಣ ಇದೆ ಇದು. ಈ ಕಠಿಣದೊಳಗೆ ನೀ ಎಲ್ಲದರೊಳಗೂ ಗೆದ್ದಾಗ ಮಾತ್ರ ನಿನಗ ಗುರುಗಳ ಆಶೀರ್ವಾದ ಆಗ್ತೈತಿ ತಮ್ಮ. ನೋಡಪ್ಪ ಹೆಂಗ್ ಮಾಡ್ತೀವಿ ಮತ್ತೆ ಅಂದಿರುವಾಗ, ಅಪ್ಪವ್ರೇ ನಾವು ಬಂದಿರೋದ ಬಿಟ್ಟಕ್ಕೆ ನಿಮ್ಗೆ ಸೇವಾ ಮಾಡಕ್ಕ, ನಿಮ್ಮ ಕೃಪೆಯನ್ನು ಪಡೆದುಕೊಳ್ಳೋದಕ್ಕ, ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕ, ಅದು ನಿಮ್ಮ ಶ್ರೀರಕ್ಷೆ ಸದಾಕಾಲ ನನ್ನ ಮೇಲೆ ಇರಲಿ ಅನ್ನೋ ಸಲುವಾಗಿ ನಾನು ಬಂದಿದ್ದೀನಿ ಅಪ್ಪವ್ರೆ. ತಮ್ಮ ಸೇವಾ ಅಲ್ಲ, ಏನು ಹಚ್ತೀರಿ, ತಾವೇನು ಕೆಲಸಕ್ಕೆ ಹಚ್ತೀರಿ, ತಾವೇನು ಸೇವಾ ಮಾಡಕ್ ಹಚ್ತೀರಿ, ಆ ಸೇವಾ ಮಾಡಲು ನಾನು ಸಿದ್ಧನಿದ್ದೀನಿ ಅಪ್ಪವ್ರೆ ಅಂದ್ರೆ ಇವಾಗ ಆಯ್ತಪ್ಪ ಅಂದ್ರ ಅಷ್ಟೊಂದು ನಿನಗೆ ಗುರುಗಳ ಮೇಲೆ ಭಕ್ತಿ ಅದ ಅಂದ್ರೆ, ಅಷ್ಟೊಂದು ನಿನಗೆ ಗುರುಗಳ ಮೇಲೆ ಪ್ರೇಮ ಐತಿ ಅಂತಂದ್ರೆ, ಅಷ್ಟು ನಿನಗೆ ಗುರುಭಕ್ತಿ ಐತಿ ಅಂತಂದ್ರೆ ಯಾರು ಮಾಡಂತಾರ? ಆದಾಯವರೇ ನಿಮ್ಮ ಮಗನಿಗೆ ನಾವೇನು ಧರ್ಮ ಬೋಧನೆ ಕೊಡಬೇಕು, ನಮ್ಮ ಲಿಂಗಾಯತ ಧರ್ಮದ ಎಲ್ಲ ಸಿದ್ಧಾಂತದ ತಿರುಳುಗಳೇನಿದಾವಲ್ಲ ಅವೆಲ್ಲವನ್ನೂ ಆತನಿಗೆ ಜ್ಞಾನಧಾರಿಯಾಗಿ ನಾವು ಆತನಿಗೆ ಅವನ್ನೆಲ್ಲ ತಿಳಿಸ್ಕೊಡ್ತೀವಿ ನಾವು, ನೀವೇನು ಚಿಂತೆ ಮಾಡಬೇಡ್ರಿ ಅಂದಿರುವಾಗ, ಆಗಲ್ರಿ ಅಪ್ಪವ್ರ ನಿಮ್ಮ ಆಶೀರ್ವಾದ ನಿಮ್ಮಂತಕ್ಕನ್ನ ನಮ್ಮ ಮಗನ ಮೇಲೆ ಇರ್ಲಿ ಅಂತೇಳಿ ಎಲ್ಲರೂ ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ಆ ಮಠದೊಳಗ ಪ್ರಸಾದ ಮಾಡಿ ಮತ್ತೆ ಊರ್ ಕಡೆ ಹೊರಡ್ತಾರ. ಇಲ್ಲಿ ಶರಣಬಸವೇಶ್ವರನಿಗೆ ಗುರುಗಳು ಆತನಿಗೆ ಉಪದೇಶ ಪ್ರಾರಂಭ ಮಾಡ್ತಾರ. ಶರಣಬಸವ ಏನಪ್ಪ ನನಗೆ ಅಷ್ಟೊಂದು ಬಹಳ ಭಕ್ತಿ ಏನೋ, ಅಷ್ಟೊಂದು ಪ್ರೇಮ ಅಂದಿರುವಾಗ, ಏನಿಲ್ಲ ಅಪ್ಪವ್ರೆ, 12ನೇ ಶತಮಾನದ ಅಪ್ಪ ಬಸವಣ್ಣನವರು ಲಿಂಗಾಯತ ಧರ್ಮ ಸಂಸ್ಥಾಪಕರಂತ ಆದ್ರಲ್ಲ, ಈ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರಲ್ಲ, ಹಂಗಾಗಿ ನಾವು ಪ್ರತಿಯೊಬ್ಬರೆಲ್ಲರೂ ಲಿಂಗಾಯತರು ಅನ್ನುವಂಥವ್ರು ಇದೀವಲ್ಲ, ಹಾಗಾಗಿ ಎಲ್ಲರೂ ನಾವು ಗುರುದೀಕ್ಷೆ ಪಡ್ಕೊಳ್ಬೇಕಾಗೈತಿ. ಎಲ್ಲಾ ಧರ್ಮದೊಳಗೂ ಅವರವರು ಧರ್ಮಕ್ಕನುಸಾರವಾಗಿ ಹೇಗೆ ಅವರು ದೀಕ್ಷೆ ತಗೋತಾರ, ಕೆಲವೊಂದೆಲ್ಲ ನಾಮೋಪದೇಶ ತಗೋತಾರ. ಹಾಗಾಗಿ ಎಲ್ಲ ಅವರು ಧರ್ಮಕ್ಕನುಸಾರವಾಗಿ ಹೇಗೆ ಗುರುಗಳ ಇದಾರಲ್ಲ, ಹಾಗೆ ನಮ್ಮ ಧರ್ಮದೊಳಗೂ ಸಹಿತ ಲಿಂಗಾಯತ ಧರ್ಮದೊಳಗ ನೀವು ಗುರುಗಳು ಅಂತ ಇದಿರಲ್ಲ, ನಿಮ್ಗೆ ಕೃಪೆ ಆಗಬೇಕಾಗೈತಿ. ನಿಮ್ಮ ಹಸ್ತ ನನ್ನ ಮಸ್ತಕದ ಮೇಲೆ ಸಂಯೋಗ ಆಗಿ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ನನಗೆ ಧಾರೆ ಎರೆದ್ರಿ ಅಂತಂದ್ರೆ ನನ್ನ ನರಜನ್ಮ ಆಗ್ತೈತ್ರಿ ಅಪ್ಪವ್ರ. ಅದಕ್ಕೆ ದಯಮಾಡಿ ತಾವು ತಮ್ಮ ಆಶೀರ್ವಾದ ನನಗಾಗಬೇಕಾಗೈತಿ, ತಾವು ಲಿಂಗ ದೀಕ್ಷೆ ಕೊಡಬೇಕಾಗಿತ್ತು ನನಗ ಅಂತ ಯಾವಾಗ ಭಕ್ತಿಯಿಂದ ತುಂಬ ಹೃದಯದಿಂದ ವಿಶಾಲ ಭಾವದಿಂದ ಶರಣಬಸವ ಗುರುಗಳಲ್ಲಿ ಹೊರಹೊಕ್ಕು ಬೇಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿರುವಂತ ಸಂದರ್ಭದೊಳಗ ಅವಾಗ ಗುರುಗಳು ಹೇಳ್ತಾರ, ಶರಣಬಸವ ನಾಳೆ ಬೆಳಗಿನ ಸಮಯಕ್ಕ ಬೇಗನೆ 4 ಗಂಟೆಗೆ ಸೂರ್ಯ ಉದಯಕ್ಕೆ ಮುನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ನಿನಗೆ ದೀಕ್ಷೆ ಪ್ರಾರಂಭ ಆಗ್ತದಪ್ಪ. ಹಾಗಾಗಿ ನೀನು ಬೇಗನೆ ಹೇಳ್ಬೇಕಾಗ್ತೈತಿ. ಬೇಗ ಎದ್ದು ಎಲ್ಲ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅಲ್ಲಿ ಪೂಜೆಗೆಲ್ಲ ವ್ಯವಸ್ಥೆಯನ್ನು ಮಾಡಿ ನೀನು ತಯಾರಿ ಅದೇ ಅಂತಂದ್ರ ನಿನಗೆ ಬೆಳಿಗ್ಗೆ ದೀಕ್ಷೆ ಕೊಡ್ತೀನಪ್ಪ ಶರಣಬಸವ ಅಂತೇಳಿ ಯಾವಾಗ ಗುರುಗಳು ಕಲಿಕೇರಿ ಮರುಳಾರಾಧರು ಶರಣಬಸವೇಶ್ವರನಿಗೆ ಹೇಳಿರುವಾಗ ಶರಣಬಸವನಿಗೆ ಎಲ್ಲೆಲ್ಲ ಸಂತೋಷ ನೋಡ್ರಿ ಹ್ಯಾಂಗದ. ಗುರುದೀಕ್ಷೆ ತೆಗೆದುಕೊಳ್ಳುವುದು ಒಂದು ಸಂತೋಷ ಅಲ್ಲ. ಹಾಗಾಗಿ ಅಂತ ಒಂದು ದೀಕ್ಷವನ್ನು ಪಡೆದುಕೊಳ್ಳತಕ್ಕಂಥ ಪ್ರತಿಯೊಬ್ಬರೆಲ್ಲರೂ
ದೀಕ್ಷೆ ತೆಗೆದುಕೊಳ್ಬೇಕಾಗ್ತದ ನಮ್ಮ ಲಿಂಗಾಯತ ಧರ್ಮದೊಳಗೆ. ಅದು ಒಂದು ಏನು ಅಂತಂದ್ರೆ ಸಿದ್ಧಾಂತದ, ಅದು ಒಂದು ನಿಯಮದ, ಅದು ಒಂದು ಪದ್ಧತಿ ಅದ. ಹಾಗಾಗಿ ನಾವೆಲ್ಲರೂ ಈ ಧರ್ಮದೊಳಗ ಲಿಂಗಾಯತ ಧರ್ಮಗಳು ಹುಟ್ಟಿದಿಲ್ಲ ಅಂತಂದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ಲಿಂಗ ದೀಕ್ಷೆ ಪಡೆದುಕೊಳ್ಬೇಕಾಗ್ತದ. ನಮ್ಮ ಮಕ್ಕಳಿಗೂ ಅದನ್ನು ಕೊಡಿಸ್ಬೇಕಾಗ್ತದ. ಜೊತೆಗೆ ಅದು ಏನು ಅಂತಂದ್ರೆ ದೊಡ್ಡವರಿಗೂ ಎಲ್ಲರೂ ತೆಗೆದುಕೊಳ್ಬೇಕಾಗ್ತದ. ಹಾಗಾಗಿ ಅಂತ ದೀಕ್ಷೆಯನ್ನು ನಾವೆಲ್ಲರೂ ಪಡ್ಕೊಂಡು